ಹಾಯ್ ವೆಲ್ಕಮ್ ಟು ಚಾಯಾಲಾಕ್ಸ್. ಇವತ್ತು ಪರೋಟ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ಮೈದಾ ಹಿಟ್ಟಲ್ಲಿ ಪರೋಟ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ಇದು ಸೇಮ್ ಹೋಟೆಲಲ್ಲಿ ಮಾಡ್ತಾರೆ ನೋಡಿ, ಆ ರೀತಿ ಒಳ್ಳೆ ಲೇಯರಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡೋದು ಅನ್ನೋದು ನೋಡೋಣ. ಇದಕ್ಕೆ ಹಾಕೊಳ್ಳೋ ಸಾಗು ಇದೆಯಲ್ಲ, ಆ ಸಾಗು ಬರೀ ಈರುಳ್ಳಿ ಟೊಮೊಟೊದಲ್ಲಿ ಮಾಡೋದು. ಆ ಸಾಗುನ ಹೇಗೆ ಮಾಡೋದು ಅನ್ನೋದು ನಾಳೆ ವೀಡಿಯೋಲಿ ತೋರಿಸ್ಕೊಡ್ತೀನಿ. ಇವತ್ತು ಪರೋಟ ಮಾತ್ರ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ನೋಡೋಣ. ಅದಕ್ಕೆ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಪರೋಟ ಮಾಡೋದು ಹೇಗೆ ಅನ್ನೋದು ನೋಡೋಣ. ನಾನು ಒಂದು ಬೌಲಲ್ಲಿ 2 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟನ್ನ ನೀಟಾಗಿ ಒಂದರೆ ಆಡ್ಬಿಟ್ಟು 2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಲಿಸ್ಬೇಡಿ. ನಮ್ಗೆ ನೋಡ್ಕೊಳ್ಳಿ, ನಿಮಗೆ ಎಷ್ಟು ಸ್ವಲ್ಪ ಗಟ್ಟಿಯಾಗಿರಲಿ. ಇದು ಎಣ್ಣೆ ಹಾಕೋತೀವಲ್ಲ ಅದರಿಂದ ಸಾಫ್ಟ್ ಆಗುತ್ತೆ. ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಮೇಯ್ನಾಗಿ ಪರೋಟ ಕಲಸೋದ್ರಲ್ಲೇ ಇರೋದು. ನೋಡಿ, ಈಗ ನಾನು ಕಲಿಸ್ತಾ ಇದ್ದೀನಿ, ನೋಡಿದ್ರಾ? ತೀಡಿ ಕಲಿಸ್ಬೇಕು. ಅದನ್ನು ತುಂಬ ಚೆನ್ನಾಗಿ ನಾದಬೇಕು. ಎಷ್ಟಕ್ಕೆಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟಕ್ಕಷ್ಟು ಚೆನ್ನಾಗಿ ಪರೋಟ ಲೇಯರಾಗಿ ಸಾಫ್ಟಾಗಿ ಬರುತ್ತೆ. ಅದರಿಂದ ನೀವು ಈ ಮೇಯ್ನಾಗಿ ಪರೋಟ ಮಾಡೋದ್ರಲ್ಲಿ ಇದೇ ಇರೋದು ಟಿಪ್ಸ್. ಚೆನ್ನಾಗಿ ನಾದ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಒಂದು ಕಲ್ಲು ಮೇಲೆ, ಅಡುಗೆ ಮಾಡೋ ಸ್ಲ್ಯಾಪ್ ಇದೆಯಲ್ಲ ಅದ್ರ ಮೇಲೆ ಎಣ್ಣೆ ಸವರ್ಬಿಟ್ಟು, ಅದು ಅಂಟ್ತಿರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಮಧ್ಯ ಮಧ್ಯೆ ಎಣ್ಣೆ ಸವರ್ಕೊಳ್ಳಿ. ನೋಡಿ, ನಾನು ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಅಂಗೈಯಲ್ಲಿ ನೀಟಾಗಿ ಉಜ್ಜಬೇಕು. ನೀಟಾಗಿ ಉಜ್ಜಿ ಈ ರೀತಿ ಮಾಡಿ ಎಣ್ಣೆ ಹಾಕಿ ಒಂದು ಬಟ್ಟೆನಲ್ಲಿ ಸ್ವಲ್ಪ ಬಟ್ಟೆನ ಒದ್ದೆ ಮಾಡ್ಕೊಳ್ಳಿ. ಡ್ರೈ ಇರೋದು ಬೇಡ, ಅಂಟ್ಕೊಳ್ಳುತ್ತೆ. ಒದ್ದೆ ಮಾಡಿಬಿಟ್ಟು 1-2 ಅವರ್ಸ್ ಇದನ್ನು ಇಟ್ಬಿಡಬೇಕು. ಇದು ಖಂಡಿತ 2 ಅವರ್ಸ್ ಉಣಿಲೇಬೇಕು. ಅದಕ್ಕೆ ಹೋಟೆಲ್ಲೆಲ್ಲ ಸಾಯಂಕಾಲ ಪರೋಟ ಮಾಡ್ತಾರೆ ಅಂದರೆ ಮಧ್ಯಾಹ್ನನೇ ಕಲಸಿಟ್ಬಿಡ್ತಾರೆ. ಅದರಿಂದ ನಾವು ಸಾಯಂಕಾಲ ಮಾಡಬೇಕಂದ್ರೆ ಮಧ್ಯಾಹ್ನ ಕಲಸಿಟ್ಕೋಬೇಕು. ಇಲ್ಲ ನೀವು ಬೆಳಗ್ಗೆ ತಿಂಡಿಗೆ ಮಾಡಬೇಕು ಅಂದರೆ ಬೇಗ ಕಲಸಿಡಬೇಕು. ಅಟ್ಲೀಸ್ಟ್ ಇದಕ್ಕೆ 3 ಅವರ್ಸ್ ಬೇಕು. ಅದಾದಮೇಲೆ 2 ಅವರ್ಸ್ ಆದಮೇಲೆ ನೋಡಿ, ಹಿಟ್ಟು ಎಷ್ಟು ಸಾಫ್ಟಾಗಿದೆ ಅಂದರೆ ನಾನು ಕೈ ಹಾಕಿದ್ರೆ ಅದು ನೀಟಾಗಿ ಸಾಫ್ಟಾಗಿದೆ. ಅದು ಈ ಥರ ಸಣ್ಣ ಸಣ್ಣ ಬಾಲ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಮತ್ತೆ 1 ಗಂಟೆ ಟೈಮು ಹಾಕ್ತಾಯಿದ್ದೀನಿ. 1 ಗಂಟೆ ಮೇಲೆ ನೋಡಿ, ನಾನು ಬೆರಳಲ್ಲಿ ಟಚ್ ಮಾಡಿದ್ರೆ ಎಷ್ಟು ನೀಟಾಗಿ ಹಳ್ಳ ಥರ ಆಗ್ತಿದೆ. ಈ ರೀತಿ ಇರಬೇಕು. ಇದೇ ಕರೆಕ್ಟಾಗಿರುತ್ತೆ. ಈಗ ನಾವು ಒಂದು ಊಟದ ತಟ್ಟೆ ಇದೆಯಲ್ಲ, ದೊಡ್ಡ ತಟ್ಟೆ, ಆ ತಟ್ಟೆ ಮೇಲೆ ಒಂದು ಉಂಡೆನ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ನೀಟಾಗಿ, ನಾವು ಒಬ್ಬಟ್ಟಿಗೆ ತಟ್ಟಲ್ವ, ಕೈಲೇ ತಟ್ಕೊಳ್ಳಿ. ಇದಕ್ಕೇನು ಲಟ್ಟಣಿಗೆ ಬೇಕಾಗಿಲ್ಲ. ಅದು ತುಂಬ ಹೊತ್ತು ಉಂತಿರೋದ್ರಿಂದ ಈಸಿಯಾಗಿ ಬಂದುಬಿಡುತ್ತೆ. ಅದು ತಟ್ಟಕ್ಕಾಗುತ್ತೆ ನೀಟಾಗಿ. ಸುಮ್ಮನೆ ಹಿಂಗೆ ನೀವು ಕೈಯಲ್ಲಿ ಮಾಡಿದ್ರೆ ಸಾಕು, ಅದಾಗುತ್ತೆ. ಅದಾದಮೇಲೆ ಈ ಥರ ಒಂದು ಚಾಕು ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮಧ್ಯೆ ಎಲ್ಲ ತೂತಾದರೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ಪರೋಟ ಮತ್ತೆ ನಾವು ಅದು ತಟ್ಟೋದ್ರಿಂದ ಹಂಗೇನಾದರೂ ಪರವಾಗಿಲ್ಲ, ಕಟ್ಟಾದರೂ ಪರವಾಗಿಲ್ಲ. ಆ ರೀತಿ ಎಲ್ಲ ನೀಟಾಗಿ ಚಾಕುಲಿ ಕಟ್ ಮಾಡಿಬಿಟ್ಟು ಈ ರೀತಿ ಎಲ್ಲ ಜಾಯಿನ್ ಮಾಡಿಬಿಟ್ಟು, ಆ ಕಡೆ ಈ ಕಡೆ ಜಾಯಿನ್ ಮಾಡಿಬಿಟ್ಟು ಮತ್ತೆ ರೌಂಡ್ ಮಾಡ್ಕೊಂಡು, ಮತ್ತೆ ಪರೋಟ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ನೀವು ಅದನ್ನು ಕೈಲೇ ತಟ್ಕೊಳ್ಳಿ. ಏನೂ ಲಟ್ಟಣಿಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಕೈಲೇ ನೀಟಾಗಿ ಬರುತ್ತೆ. ಕೈಲೇ ತಟ್ಬಿಟ್ಟು ಅದನ್ನು ಈಗ ಒಂದು ತವ ಕಾಯಕ್ಕಿಟ್ಟಿದ್ದೀನಿ. ತವ ಕಾದ್ಮೇಲೆ ಒಂಚೂರು ಎಣ್ಣೆ ಹಾಕಿ ಅದನ್ನು ತವಲ್ಲಿ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಇದನ್ನು ಪರೋಟನ ಹಾಕಿ ಬೇಯಿಸ್ಕೋಬೇಕು. ನೀಟಾಗಿ ಹಾಕಿ 2 ಕಡೆನೂ ಎಣ್ಣೆ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳಿ. ಮೇಯ್ನಾಗಿ ಇದೊಂದು ಲೋವಲ್ಲೂ ಇರಬಾರ್ದು, ಹೈಯಲ್ಲೂ ಇರಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು. ಹಾಗಾದರೆ ಅದು ನೀಟಾಗಿ 2 ಕಡೆನೂ ಒಂಥರ ಗೋಲ್ಡನ್ ಬ್ರೌನ್ ಕಲರಲ್ಲಿ ಬೇಯಬೇಕು. ನೀವು ತುಂಬ ಕಮ್ಮಿ ಇಟ್ಬಿಟ್ರೆ ಹಾರ್ಡ್ ಆಗಿಬಿಡುತ್ತೆ. ಜಾಸ್ತಿ ಇಟ್ಬಿಟ್ರೆ ಬೇಗ ಒಂಥರ ಬೆಂದೋಗ್ಬಿಡುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಅದು ಸಾಫ್ಟಾಗಿರಬೇಕು ಪರೋಟ. ಬೇಯಿಸೋವಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಇನ್ನೊಂದು ಮಾಡಿ ತೋರಿಸ್ತಿದ್ದೀನಿ ಅದೇ ರೀತಿ. ನೀಟಾಗಿ ಈ ಥರ ತಟ್ಟೆ ಮೇಲೆ ಎಲ್ಲನೂ ನೀಟಾಗಿ ಹಿಂಗೆ ಕೈ ಇಟ್ಕೊಂಡು ನೀವು ಸ್ಪ್ರೆಡ್ ಮಾಡಿದ್ರೆ ಸಾಕು, ಅದು ನೀಟಾಗಿ ಆಗೋಗುತ್ತೆ. ಆಮೇಲೆ ಚಾಕು ತೊಗೊಂಡು ಆ ಸೈಡ್ ಈ ಸೈಡ್ ಎರಡನ್ನೂ ಜಾಯಿನ್ ಮಾಡ್ಕೋಬೇಕು. ಕಟ್ ಮಾಡ್ತೀವಲ್ಲ, ಕಟ್ ಮಾಡಿದ್ಮೇಲೆ ನಾನು ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ಕಟ್ ಮಾಡಿದ್ಮೇಲೆ ಆ ಕಡೆಯಿಂದ ಮೆತ್ತಗೆ, ಈ ಕಡೆಯಿಂದ ಮೆತ್ತಗೆ ಎರಡನ್ನೂ ಜಾಯಿನ್ ಮಾಡಿಬಿಟ್ಟು ಆಮೇಲೆ ನೀಟಾಗಿ ರೌಂಡ್ ಮಾಡಿಕೊಂಡು ಅದನ್ನು ಮತ್ತೆ ಒತ್ಕೋಬೇಕು. ಆ ರೀತಿ ಮಾಡೋದ್ರಿಂದ ನಿಮಗೆ ಲೇಯರು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಕಟ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ 2 ಸೈಡುವೆ, ಆ ಸೈಡ್ ಸ್ವಲ್ಪ ಈ ಸೈಡ್ ಸ್ವಲ್ಪ ಜಾಯಿನ್ ಮಾಡ್ಕೊಳ್ಳಿ. ಮಾಡಿಕೊಂಡು ಅದನ್ನು ನೀಟಾಗಿ ಅದಿಟ್ಟು ನಿಮ್ಗೆ ಈಸಿಯಾಗಿ ಬರುತ್ತೆ. ಕೈಗೆ ಎಣ್ಣೆ ಸವರ್ಕೊಳ್ಳಿ. ಹಿಂಗೆ ಎತ್ಕೊಂಡು ಅದನ್ನು ಈ ರೀತಿ ನೀಟಾಗಿ ರೌಂಡ್ ಮಾಡಿಕೊಂಡು ಮತ್ತೆ ಒತ್ಕೊಂಡು ಮತ್ತೆ ಆ ಥರ ಬೇಯಿಸ್ಕೊಳ್ಳೋದು ಅಷ್ಟೇ. ನಾನು 2 ಏನಕ್ಕೆ ಬೇಯಿಸ್ದೆ ಅಂದರೆ, ಅದನ್ನು ತಟ್ಟಬೇಕಲ್ವ. 2 ಪರೋಟ ಇದ್ದರೆ ನಿಮಗೆ ತಟ್ಟು ತೋರ್ಸೋಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು 2 ಮಾಡಿ ತೋರಿಸಿದ್ದೀನಿ. ಈಗ 2 ಪರೋಟನೂ ನಾನು ನೀಟಾಗಿ ಬೇಯಿಸ್ಕೊಂಡೆ. ಬೇಯಿಸ್ಬಿಟ್ಟು ಅದನ್ನು ಯಾವ ರೀತಿ ಲೇಯರಾಗಿ ಮಾಡ್ಕೊಳ್ಳೋದು, ಅದನ್ನು ಹಂಗೇನೆ ಹಿಂಗೆ ಇದೇ ಥರ ಚಪಾತಿ ಥರನೇ ತಿನ್ನೋ ಬದಲು ಅದನ್ನು ನೀಟಾಗಿ ಲೇಯರ್ ಬರುತ್ತೆ, ಅದನ್ನೆಲ್ಲ
ಕಿತ್ತಿ ಕಿತ್ತಿ ಹಾಕ್ಬಿಟ್ಟು ಅದ್ರ ಮೇಲೆ ಸಾರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಪೀಸ್ ಮಾಡ್ಕೊಳ್ಳೋದು ಎಲ್ಲನೂ ಪರೋಟಾನ ನೀಟಾಗಿ ಪೀಸ್ ಮಾಡಿಕೊಂಡು ಅದ್ರ ಮೇಲೆ ಸಾಗು ಹಾಕ್ಕೊಂಡು ತಿನ್ನಬೇಕು. ಆ ಸಾಗು ಮಾಡೋದು ಹೇಗೆ ಅಂದರೆ ಪರೋಟಕ್ಕೆ ಅಂತಲೇ ಒಂದು ಸಾಗು ಇದೆ. ಆ ಸಾಗು ಮಾಡೋದು ಹೇಗೆ ಅನ್ನೋದನ್ನ ನಿಮಗೆ ನಾಳೆ ವೀಡಿಯೋಲಿ ಹಾಕಿರ್ತೀನಿ ನೋಡಿ. ಈಗ 2 ಪರೋಟ ಮಾಡ್ಕೊಂಡು ನಾನು ಈ ರೀತಿ ನೀಟಾಗಿ 2 ಕೈಲೂ ಪ್ರೆಸ್ ಮಾಡ್ತಾ ಇದ್ದೀನಿ, ಅದನ್ನು ತಟ್ತಾ ಇದ್ದೀನಿ. ಅದೆಲ್ಲ ತಟ್ಟಿದ ಮೇಲೆ ಅದೇನು ಮಾಡುತ್ತೆ, ಪರೋಟ ಲೂಸ್ ಬಿಡುತ್ತೆ. ಲೂಸ್ ಬಿಟ್ಟಾಗ ನಾವು ಈ ರೀತಿ ಪೀಸ್ ಮಾಡ್ಕೋಬೇಕು. ಪೀಸ್ ಮಾಡಿಕೊಂಡು ಇದ್ರ ಮೇಲೆ ಆ ಸಾಗು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಅದು ಉಂಟಷ್ಟು ಆ ಸಾಗು ಈ ಪರೋಟಾಗೆ ಸಖತ್ ಟೇಸ್ಟಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನಾಳೆ ಈ ಸಾಗು ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ, ಮರಿಬೇಡಿ. ಈ ಸಾಗು ಪೂರಿ, ದೋಸೆ, ಇಡ್ಲಿ, ಪರೋಟ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮೇಯ್ನಾಗಿ ಪರೋಟಾಗಂತೂ ತುಂಬ ಚೆನ್ನಾಗಿರುತ್ತೆ. ಖಂಡಿತ ನಾಳೆ ಮಿಸ್ ಮಾಡದೆ ಪರೋಟಾಗೆ ಮಾಡೋ ಸಾಗುನು ನೋಡಿ. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.